ನಮಸ್ಕಾರ ನನ್ನ ಮುದ್ದು ಕಂದಮ್ಮಗಳಿಗೆ. ಮತ್ತೆ ಈಗ ಮಾಡೆಲ್ ಕ್ವಶನ್ ಪೇಪರ್ 2ಕ್ಕೆ ಸ್ವಾಗತ ಸುಸ್ವಾಗತ. ಮಾಡೆಲ್ ಕ್ವಶನ್ ಪೇಪರ್ 1 ಎಲ್ಲ ರಿವೈಸ್ ಮಾಡಿದ್ದೀರಾ ಅನ್ಕೊತ ಈಗ ಸೆಕೆಂಡ್ ಪೇಪರ್ಗೆ ಎಂಟ್ರಿ ಕೊಡೋಣ. ಫಸ್ಟ್ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ನಾವು ಮಾಡಿದ್ದೀವಿ, ಆ ಕ್ವಶನ್ಸಲ್ಲಿ 2ರಿಂದ 3 ಕ್ವಶನ್ನು ಮತ್ತೆ ರಿಪೀಟ್ ಆಗಿದೆ. ನಾನು ಅದನ್ನೇ ಹೇಳ್ತಿರೋದು, ಮಾಡೆಲ್ ಕ್ವಶನ್ ಪೇಪರ್ನ ಆಲ್ಟರ್ನೇಟಿವ್ ಆಗಿ ನೀವು ಓದಬೇಕು. ಅಂದರೆ ಯಾವ ಚಾಪ್ಟರ್ನ ಅವನು ಕ್ವಶನ್ ಕೇಳಿದ್ದಾನೆ, ಇದರಲ್ಲಿ ಏನು ಫ್ರೇಮ್ ಆಗಿದೆ, ಆ ಚಾಪ್ಟರಲ್ಲೇ ಮತ್ತೊಂದು ಕ್ವಶನ್ ಆಲ್ಟರ್ನೇಟಿವ್ ಆಗಿ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಓದ್ ಪೇಪರಲ್ಲಿ ನಾವು ನೋಡಿದ್ವಿ 1909, 1 ಸೆಕೆಂಡ್ 1909ದು ಮಿಂಟೋ ಮಾರ್ಲೆ ರಿಫಾರ್ಮ್ಸನ್ನು ನಾವು ನೋಡಿದ್ದೀವಿ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಅವ್ರು ಏನು ಕೇಳ್ಬೋದು, 1919ನ ಮಾಂಟೆಂಗೋ ಚೇಮ್ಸ್ಫರ್ಡ್ ರಿಫಾರ್ಮ್ಸನ್ನು ಕೇಳ್ತಾನೆ. ಅರ್ಥ ಆಯಿತಾ? ಹೀಗೆ ಆಲ್ಟರ್ನೇಟಿವ್ ಆಗಿ ಕೇಳ್ಕೊಂಡು ಹೋಗ್ತಾನೆ, ಒಂದು ಬಿಟ್ಟರೆ ಇನ್ನೊಂದು. ನೀವು ಸ್ವಲ್ಪ ಪ್ರಿಪೇರ್ಡ್ ಆಗಿರಬೇಕು. ಓಕೆ, ಈಗ ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ. ದ ಕ್ವೀನ್ ಆಫ್ ಹದಿನಾಡು ಅ ಪಾಳೆಯ ಪಟ್ಟು ಗೇವ್ ಹರ್ ಡಾಟರ್ ಇನ್ ಮ್ಯಾರೇಜ್ ಟು ಯದುರಾಯ ಬಿಕಾಸ್. ಇದಕ್ಕೆ ಒಂದು ಸಣ್ಣ ಇತಿಹಾಸ ನೀವು ನೋಡಬೇಕು. ಏನು, ಮೈಸೂರು ಸಾಮ್ರಾಜ್ಯ ಏನು ವಿಜಯನಗರ ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಪತನ ಶುರುವಾದಾಗ, ಅದರ ಡಿಕ್ಲೈನ್ ಶುರುವಾಗಬೇಕಾದ್ರೆ ಅಲ್ಲೇ ಸಣ್ಣ ಪುಟ್ಟ ಮೈಸೂರಿನ ಚಿಕ್ಕ ಪುಟ್ಟ ಸಂಸ್ಥಾನಗಳು ಉದಯವಾಗಿರ್ತವೆ. ಓಕೆನಾ? ಅದರಲ್ಲಿ ಕಾರುನಾಯಕ ಅಂತ ಒಬ್ಬರು ಇರ್ತಾನೆ. ಅವನು ಮೈಸೂರನ್ನು ಆಳಬೇಕು ಅನ್ನೋ ಆಕಾಂಕ್ಷೆಯಿಂದ ಯುದ್ಧಗಳನ್ನು ಮಾಡ್ತಾ ಸಾವನ್ನಪ್ಪಿದ ಮೇಲೆ ರಾಣಿ ಅಂದರೆ ಈ ಸಂಸ್ಥಾನ ಪಾಳೆಯಪಟ್ಟು, ಈ ಪಾಳೆಯಪಟ್ಟು ಏನಿದೆ ಹದಿನಾಡಿನ ಈ ಪಾಳೆಯಪಟ್ಟು, ಆ ಪಾಳೆಯಪಟ್ಟಿನ ರಾಜ ಕಾರುನಾಡ ಹೋಗ್ಬಿಡ್ತಾನೆ. ಆತನ ಹೆಂಡತಿ ಅಂದರೆ ಮಹಾರಾಣಿ ಮಗಳಿರ್ತಾರೆ. ಈ ಒಬ್ಬ ಯಾರು ನಮ್ಮ ರಾಜಕುಮಾರ ಇರ್ತಾನೆ, ಆ ರಾಜನ ಮಗಳು ಹಾಗೂ ಹೆಂಡತಿ ಏಕಾಂಗಿ ಆಗಿಬಿಡ್ತಾರೆ ರಾಜ್ಯ ಸಂಸ್ಥಾನದಲ್ಲಿ. ಸೊ ಮಗಳಿರೋ ಕಾರಣದಿಂದ ಏನಾಗುತ್ತೆ, ಪಕ್ಕದಲ್ಲೇ ಮರನಾಯಕ ಅಂತಕ್ಕಂಥವನು ಹುಟ್ಕೋತಾನೆ. ಬಂದು ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡು, ಆಗ ಮೈಸೂರು ಸಂಸ್ಥಾನ ನಂದಾಗುತ್ತೆ ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಬಂದು ಮಗಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ. ಆಗ ರಾಣಿಗೆ ದಿಕ್ತೋಚಲ್ಲ, ಯಾರಿದ್ದಾರೆ ಸಪೋರ್ಟಿವ್ಗೆ, ಯಾರೂ ಇಲ್ಲ. ಸೊ ಸಪೋರ್ಟ್ಗೆ ಯಾರಾದರೂ ಸಿಗ್ತಾರಾ ಅಂತ ಹುಡುಕೋ ಟೈಮಲ್ಲಿ ದ್ವಾರಕಾ ನಗರಿ, ಓಕೆ, ನಮ್ಮ ಗುಜರಾತ್ನಲ್ಲಿರ್ತಕ್ಕಂಥ ದ್ವಾರಕಾ ನಗರದಿಂದ ಇಬ್ಬರು ಅಣ್ಣ ತಮ್ಮಂದಿರು ಬರ್ತಾರೆ, ಯದುರಾಯ ಹಾಗೆ ಕೃಷ್ಣರಾಯ ಅಂತ. ಅವರ ಹೆಲ್ಪನ್ನು ತಗೊಂಡು ಯದುರಾಯ ಏನು ಮಾಡ್ತಾನೆ, ಬಂದು ಈ ಮರನಾಯಕನನ್ನು ಸೋಲಿಸ್ತಾನೆ. ಆಗ ಈಕೆ ರಾಣಿ ಏನು ಮಾಡ್ತಾಳೆ, ಆಯಮ್ಮ ನಮ್ಮ ಯದುರಾಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳಿಸ್ತಾನೆ. ಅರ್ಥ ಆಯ್ತಾ? ಮದುವೆ ಮಾಡಿ ಕಳಿಸ್ತಾರೆ. ಕಳಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀನು ಈ ಮೈಸೂರು ಸಂಸ್ಥಾನದ ಒಡೆಯ ಅಂತ ಕರೀತಾರೆ. ಆ ಮೈಸೂರು ಸಂಸ್ಥಾನದ ಒಡೆಯ ಅಂತ ಆ ಒಡೆಯ ಅಂತ ಏನು ಅವರು ಮೆನ್ಷನ್ ಮಾಡಿದ್ರು, ಅದಕ್ಕೆ ಒಡೆಯರ್ ಸಂಸ್ಥಾನಗಳು ಹುಟ್ಟುಹಾಕೊಂಡ್ವು. ಅಲ್ಲಿಂದ ಒಡೆಯರ್ ಸಂಸ್ಥಾನ ಸ್ಟಾರ್ಟ್ ಆಗುತ್ತೆ. ಯದುರಾಯ ಕಿಲ್ಡ್ ಮರನಾಯಕ ಆ್ಯಂಡ್ ಹೆಲ್ಪ್ಡ್ ದ ಕ್ವೀನ್. ಸೊ ಕ್ವೀನು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡ್ತಾಳೆ. ಓಕೆನಾ? ನೆಕ್ಸ್ಟು, ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ಎಂಡೆಡ್ ಇನ್ ದ ಇಯರ್. ಎಂಡೆಡ್ ಯಾವಾಗ ಅಂತ ಕೇಳಿದ್ದಾರೆ. ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು, ಎಕ್ಸಾಮಲ್ಲಿ ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಕೇಳ್ಬೋದು. ಸೆಕೆಂಡ್ ವರ್ಲ್ಡ್ ವಾರು 1939ರಿಂದ 1945ರವರೆಗೂ ನಡೆಯುತ್ತೆ. ಓಕೆನಾ? ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಹೇಗೆ ಸ್ಟಾರ್ಟ್ ಆಯಿತು ಏನು ನಾನು ಹೋದ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ, ಮತ್ತೆ ಅದನ್ನು ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಿಮ್ಮದು. ಓಕೆ, ಹಿಟ್ಲರು ಬಂದು ಸೆಕೆಂಡ್ ವರ್ಲ್ಡ್ ವಾರನ್ನು ಸ್ಟಾರ್ಟ್ ಮಾಡೋದು, ಹಿಟ್ಲರಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು, ಅಂದರೆ ಜರ್ಮನಿ ರೂಲರ್. ಸೊ ಎಲ್ಲಿದೆ 45, ಏನು ಕೇಳಿರೋದು, ಎಂಡ್ ಯಾವಾಗ ಆಯಿತು ಅಂತ ಕೇಳಿದ್ದಾನೆ. ಸೊ 45 ನಮ್ಮ ಆನ್ಸರ್ ಆಗಿದೆ. ಅದೇ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 1939 ಅಂತ ಹೇಳಬೇಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವೈ ಡಿಡ್ ಹಿಟ್ಲರ್ ಆರ್ಗನೈಸ್ ಆ್ಯನ್ ಔಟ್ಫಿಟ್ ಕಾಲ್ಡ್ ಬ್ರೌನ್ ಶರ್ಟ್ಸ್? ಸೇಮ್ ರಿಪೀಟೆಡ್. ನೀವು ಇದಕ್ಕೆ ಆನ್ಸರ್ ಮಾಡಿ, ಯಾವ ಮಿನಿಸ್ಟರಿ ನಮ್ಮ ಹಿಟ್ಲರು ಸ್ಟಾರ್ಟ್ ಮಾಡ್ದ ಹೇಳಿ ನೋಡೋಣ. ಜನರನ್ನು ಸಪ್ರೆಸ್ ಮಾಡಲಿಕ್ಕೆ, ಜನಾಂಗವನ್ನು ಸಪ್ರೆಸ್ ಮಾಡಿ ಜರ್ಮನಿಯ ಆರ್ಯನ್ಸನ್ನು
ಸ್ವಲ್ಪ ಮೇಲಿಕ್ಕದಕ್ಕೆ ಯಾವ ಒಂದು ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡ್ದ, ಆ ಮಿನಿಸ್ಟ್ರಿಗಳ ಹೆಸರೇನು ಅಂತ ಹೇಳಿ, ಆ ಮಿನಿಸ್ಟ್ರಿಯ ಹೆಸರು ಪರ್ಟಿಕ್ಯುಲರ್ ಆಗಿ. ಹಾಗೆ ಈ ಬ್ರೌನ್ ಶರ್ಟ್ಸ್ ಅಂದರೆ ಏನು ಅಂತ ಕೂಡ ನಾನು ಹೇಳಿದ್ದೀನಿ. ಏನು ಜಗಳ ತಂದಿಡ್ತಾರೆ ಆ ಮಿನಿಸ್ಟ್ರಿ, ಆ ಜಗಳವನ್ನು ಇನ್ನೊಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಈ ಬ್ರೌನ್ ಶರ್ಟ್ಸ್ ಮಾಡ್ತಿದ್ರು. ಏನು ಮಾಡ್ತಿದ್ರು? ಜನರಿಗೆಲ್ಲ ಹೊಡೆಯೋದು, ಬಡಿಯೋದು, ಭಯ ಇಕ್ಸೋದು. ಪ್ರತಿ ಗಲ್ಲಿಲೂ ಇವ್ರು ನೋಡಿದ್ರೆ ಭಯ. ಈಗ ಹೇಗೆ ನೀವು ಗಾಡಿ ಲೈಸೆನ್ಸ್ ಇಲ್ಲದೇನೋ ಹೆಲ್ಮೆಟ್ ಇಲ್ಲದೇನೋ ಹೋದರೆ ಪೊಲೀಸವ್ರನ್ನ ನೋಡಿ ನೀವು ಹೇಗೆ ಭಯ ಬೀಳ್ತಿರೋ, ನೀವು ಮೈನರ್ಸ್ ಆಗಿ ಗಾಡಿ ಓಡಿಸ್ತಿರ್ತೀರ, ಅಯ್ಯೋ ಸಿಕ್ಕಾಕೊಂಡ್ರೆ ನಮ್ಮ ಅಪ್ಪ ಅಮ್ಮನ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಭಯ ಬೀಳ್ತಿರಲ್ಲ, ಹಾಗೆ ಈ ಬ್ರೌನ್ ಶರ್ಟ್ಸನ್ನು ನೋಡಿದ್ರೆ ಜನರು ಬಹಳ ಭಯ ಪಡ್ತಿದ್ರು. ಓಕೆ, ಮೆನ್ಷನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಆದಮೇಲೆ ಇಂಡಿಯಾ ಎಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತು ಅಂತ ಕೇಳ್ತಿದ್ದಾರೆ. ಯೋಚನೆ ಮಾಡಿ, ಇಂಡಿಪೆಂಡೆನ್ಸ್ ಬಂದಿರತಕ್ಕಂಥ ಸಮಯದಲ್ಲಿ ಬ್ರಿಟಿಷರ್ಸ್ ನಮ್ಮಿಂದ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮನೇಲಿರ್ತಕ್ಕಂಥ ದಿನಸಿ, ಧಾನ್ಯ, ಇಂಡಸ್ಟ್ರೀಸು, ಇನ್ನಿತರೆ ಎಲ್ಲವನ್ನ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ತಿನ್ನೋದಕ್ಕೆ ಅನ್ನ ಕೂಡ ಇರಲ್ಲ. ಪ್ರಮುಖವಾಗಿ ಒಂದು ದೇಶ ನಡಿಬೇಕು ಅಂದರೆ ಸರ್ಕಾರ ಸ್ಥಾಪನೆ ಆಗಬೇಕಲ್ವಾ, ಗೌರ್ಮೆಂಟ್ ಸ್ಥಾಪನೆ ಆಗಬೇಕು. ಗೌರ್ಮೆಂಟ್ ಸ್ಥಾಪನೆ ಮಾಡ್ಕೊಂಡ್ವಿ, ಹೊಸದಾಗಿ ಇಂಡಸ್ಟ್ರಿಯಲೈಸ್ ಮಾಡಿದ್ವಿ, ಇಂಡಸ್ಟ್ರಿಗಳನ್ನು ಬೆಳೆಸ್ತಾ ಇದ್ದೀವಿ. ಆಮೇಲೆ ಫಾರ್ಮರ್ಸ್ಗೆ ಉಚಿತವಾಗಿ ಸೌಲಭ್ಯಗಳನ್ನು ಕೊಟ್ಟು ತಿನ್ನೋದಕ್ಕೆ ಅನ್ನ ಇಲ್ಲ, ಫುಡ್ ಪ್ರೊಡಕ್ಷನ್ ಮಾಡಿ ಅಂತ ಫಾರ್ಮರ್ಸ್ಗೆ ಒತ್ತಾಯ ಮಾಡಿದ್ದೀವಿ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಹೌದಾ? ಇದನ್ನೆಲ್ಲ ಮಾಡಿ ಒಂದು ದೇಶವನ್ನು ಫಾರ್ಮ್ ಮಾಡ್ಕೊಂಡ್ವಿ. ಸ್ಟ್ರಗಲ್ ಅಷ್ಟೇ, ಇನ್ನೇನಿಲ್ಲ, ಇದೇ ಸ್ಟ್ರಗಲ್ಲು. ಓಕೆ, ಆನ್ಸರ್ಸ್ ನೋಡಿ. ಟು ಕ್ರಿಯೇಟ್ ಅನ್ರೆಸ್ಟ್ ಆ್ಯಂಡ್ ಫಿಯರ್ ಇನ್ ದ ಮೈಂಡ್ಸ್ ಆಫ್ ಪೀಪಲ್ ಆಫ್ ಜರ್ಮನಿ, ರೈಟ್? ಈಗ ಇಲ್ಲಿ ನೋಡಿ, ರಿಹ್ಯಾಬಿಲಿಟೇಷನ್ ಆಫ್ ರಿಫ್ಯೂಜೀಸ್, ಕಮ್ಯುನಲ್ ಕ್ಲಾಶಸ್, ಫಾರ್ಮೇಷನ್ ಆಫ್ ಗವರ್ನಮೆಂಟ್, ಇರಿಗೇಷನ್ಗೆ ಸಪೋರ್ಟ್ ಮಾಡಿದ್ವಿ, ಫುಡ್ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡಿದ್ವಿ, ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾಡಿದ್ದೀವಿ, ಗ್ರೋತ್ ಆಫ್ ಇಂಡಸ್ಟ್ರೀಸ್ ಆಗಿದೆ, ರೈಟ್? ಇಂಡಸ್ಟ್ರೀಸು ಗ್ರೋತ್ ಆಗಬೇಕಲ್ವಾ, ಆಗದೇ ಇದ್ದರೆ ಹೇಗೆ? ಸ್ಕ್ರೀನ್ಶಾಟ್ ತೊಗೊಳ್ಳಿ, ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಅದನ್ನು ರಿವೈಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ದ ಬ್ರಿಟಿಷ್ ಯೂಸ್ಡ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ವೆರಿ ಇಂಪಾರ್ಟೆಂಟ್. ಇದು ಸಾರ್ತಿ ಮಾಡೆಲ್ ಕ್ವಶನ್ ಪೇಪರ್ 1 ಕೂಡ ರಿಪೀಟ್ ಆಗಿತ್ತು. ಕರೆಕ್ಟೇನಾ? ಹೊಯ್ ಎದಳ್ಳಿ ಮಲ್ಕೊಂತವನೆ. ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಪಾಲಿಸಿ ಆ್ಯಸ್ ಎ ವೆಪನ್ ಟು ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಇನ್ ಇಂಡಿಯಾ. ಏನಾಯಿತು? ಅವರ ಎಂಪೈರನ್ನು ಅವ್ರು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು, ಅದಕ್ಕೊಂದು ಕಾರಣ ಬೇಕು. ಕಾರಣ ಹುಡುಕಿದ್ರು. ಓಹೋ, ಇಲ್ಲಿ ಸ್ವಂತ ಮಕ್ಕಳನ್ನ ಇಟ್ಕೊಂಡು ಆಳ್ವಿಕೆ ಮಾಡೋ ರಾಜಮನೆತನಕ್ಕಿಂತ ದತ್ತು ಮಕ್ಕಳನ್ನು ಇಟ್ಟು ಆಳ್ವಿಕೆ ಮಾಡುವ ರಾಜಮನೆತನ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಯಿತು. ಏನು ಮಾಡಿದ್ರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದೆರ್ ಇಸ್ ನೋ ರೈಟ್ ಟು ರೂಲ್ ಆರ್ ದೆರ್ ಇಸ್ ನೋ ರೈಟ್ ಟು ಆ್ಯನ್ ಅಡಾಪ್ಟೆಡ್ ಚೈಲ್ಡ್ ಟು ರೂಲ್ ದೇರ್ ಎಂಪೈರ್ ಅಂತೇಳಿ ಮಾಡಿಬಿಟ್ಟ. ಮುಗೀತು ಕತೆ. ಮಾಡಿದ್ಮೇಲೆ ಝಾನ್ಸಿ ಆಗಲಿ, ಸತಾರ ಆಗಲಿ, ಇವೆಲ್ಲ ಅವ್ರು ಕೆಳಗೋಯ್ತು. ಇದನ್ನು ನಾವು ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕರೆಕ್ಟ್ ಅಲ್ವೇನ್ರಾ? ಏನೋ ಪ್ರಶಾಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ಡಾಲ್ಹೌಸಿ ಇಂಟ್ರಡ್ಯೂಸ್, ನಾನು ಡಾಲ್ಹೌಸಿ ಹೆಸರು ಹೇಳೋದು ಮರ್ತೋದೆ, ಬಟ್ ಮಾಡೆಲ್ ಪೇಪರ್ 1 ಹೇಳಿದ್ದೀನಿ, ರಿವೈಸ್ ಮಾಡ್ಕೊಳ್ಳಿ. ಯೂಸ್ಡ್ ದಿಸ್ ಪಾಲಿಸಿ ಆ್ಯಸ್ ಅ ಪೊಲಿಟಿಕಲ್ ವೆಪನ್ನ ಕೂಡ ಯೂಸ್ ಮಾಡಿದ್ದಾರೆ. ಡಾಲ್ಹೌಸಿ ಡಿಕ್ಲೇರ್ಡ್ ಅಡಾಪ್ಟೆಡ್ ಚೈಲ್ಡ್ ಹ್ಯಾಸ್ ನೋ ರೈಟ್ ಟು ದ ಥ್ರೋನ್. ಯಾವುದೇ ಕಾರಣಕ್ಕೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳ್ತಾನೆ. ಅನ್ಯಾಕ್ಸೆಡ್ ಮೆನಿ ಕಿಂಗ್ಡಮ್ಸ್ ಲೈಕ್ ಸತಾರ, ನಾಗ್ಪುರ್, ಸಂಬಲ್ಪುರ್, ಉದಯ್ಪುರ್. ಓಕೆ, ನೆಕ್ಸ್ಟ್ ಹೋಗೋಣ. ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ಥಾಂಡ ವರ್ಮ ಅಗೇನ್ಸ್ಟ್ ದ ಡಚ್ಚರ ವಿರುದ್ಧ ಮಾರ್ಥಾಂಡ ವರ್ಮನ ಆಕ್ರೋಶವನ್ನು ಹೇಳಿ ಅಂತ ಹೇಳ್ತಿದ್ದಾರೆ. ಮಾರ್ಥಾಂಡ ವರ್ಮ ಅಂತಕ್ಕಂಥವ್ರು ಯಾರು, ಎಲ್ಲಿಂದ ಬಂದರು? ಇದು ವೆರಿ ಇಂಪಾರ್ಟೆಂಟ್. ಈಗಿನ ಕೇರಳ ಏನಿದೆಯಲ್ಲ, ಆ ಕೇರಳದಲ್ಲಿ ವೈನಾಡ್ ಅಂತ ಒಂದು ಪ್ರದೇಶ ಇದೆ. ಯಾವುದದು? ವೈನಾಡ್ ತಕ್ಕಂಥ ಪ್ರದೇಶದಲ್ಲಿ ರಾಜನಾಗಿದ್ದವನೇ ಈ ಮಾರ್ಥಾಂಡ ವರ್ಮ. ಎಷ್ಟು ದೊಡ್ಡವನು, ಎಷ್ಟು ಸ್ಟ್ರಾಂಗ್ ಅಂದರೆ ಬ್ರಿಟಿಷರ್ಸ್ನ ಸತತ 4 ಬಾರಿ ಸೋಲಿಸಿ ಕಳಿಸಿದ್ದಾನೆ. ಅರ್ಥ ಆಯ್ತಾ? ಮಾರ್ಥಾಂಡ ವರ್ಮ ಸೋಲಿಸಿ ಕಳಿಸಿದಾನ್ರಿ, ಒಬ್ಬರನ್ನೂ ಬಿಟ್ಟಿಲ್ಲ. ಅವ್ರ ತಂದೆ ಕೂಡ ಇದ್ದರು. ಅವ್ರ ತಂದೆ ಬಹಳಷ್ಟು ಹೋರಾಟಗಳನ್ನು ಮಾಡಿದರು. ಹಾಗೆ ಆ ತಂದೆನ ಮೀರಿಸ್ತಕ್ಕಂಥ ಕೆಲಸಗಳು ಮಾರ್ಥಾಂಡ ವರ್ಮ ಕೂಡ ಮಾಡಿದ್ದಾನೆ ಕೇರಳದ ವೈನಾಡಿನಲ್ಲಿ. ಹಾಗೆ ಮಾಡ್ತಾ ಬ್ರಿಟಿಷರ್ಸು ಇವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಇವನು ಒಳ್ಳೆ ಪ್ಲ್ಯಾನ್ ಮಾಡ್ತಾನೆ. ಅಲ್ಲಲ್ಲೇ ಅವರ ಸುತ್ತಮುತ್ತ ರಾಜ್ಯಗಳನ್ನು ಒಪ್ಪಿಸಿ ಅವರ ಮೇಲೆ ದಂಗೆಗೆ ಹೋಗಿ ಅವರನ್ನು ಗೆದ್ಕೊಂಡು ಬಂದಿದ್ದಾರೆ. ಅರ್ಥ ಆಯ್ತಾ? ಅವರನ್ನು ಗೆದ್ದು ಬರ್ತಿದ್ದ. ಹಾಗೆ ಇವನು ಜನರೊಡನೆ ಬಹಳಷ್ಟು ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದ, ಎಲ್ಲರನ್ನೂ ಇಕ್ಕಟ್ಟ ಮಾಡ್ತಿದ್ದ. ಅದು ಕನ್ವಿನ್ಸ್ ಮಾಡೋದೇನು ಸುಲಭವಾದ ಕೆಲಸ ಅಲ್ಲ.
ಹೌದಾ? ಆಮೇಲೆ ಹೋಗ್ತಾ 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 ಒಂದು ಸ್ಥಳದಲ್ಲಿ ಟ್ರೀಟಿ ಮಾಡ್ಕೋಬೇಕಾಗಿ ಬಂತು. ಟ್ರೀಟಿ ಮಾಡ್ಕೊಂಡು ಏನು ಮಾಡ್ತಾನೆ. ಏನಕ್ಕೆ ಮೇಯ್ನಾಗಿ ಬ್ರಿಟಿಷರ್ಸ್ ವಯನಾಡನ್ನು ಕಾನ್ಸಂಟ್ರೇಟ್ ಮಾಡಿದ್ರು ಅಂದರೆ, ಅಲ್ಲಿ ಏನು ಮೆಣಸಿತ್ತು, ಅರ್ಥ ಆಯ್ತಾ? ಆ ಮೆಣಸು ಕಾರ್ಡಮಮ್ ಅಂತಾರೆ ಮೇ ಬಿ ಇದು. ಆ ಮೆಣಸಿನ ಆಸೆಗೋಸ್ಕರ ಕಾಂತಾರದಲ್ಲಿ ನೋಡಿರ್ತೀರ, ಅದು ಎಸ್ಪೆಷಲಿ ಆ ವಯನಾಡಿನ ಒಂದು ವಾತಾವರಣನೇ. ಅದರಲ್ಲಿ ನೋಡಿದ್ರೆ ಈ ರಿಷಬ್ ಶೆಟ್ಟಿಯ ತಾತನ ಪಾರ್ಟ್ ಒಂದಿದೆ. ಆ ತಾತನ ಪಾರ್ಟಲ್ಲಿ ನೋಡಿ ಎಳ್ಕೊಂಡು ಹೋಗಬೇಕಾದ್ರೆ ಮೆಣಸು ಬೀಳುತ್ತೆ, ಮಸಾಲ ಪದಾರ್ಥಗಳು ಬೀಳುತ್ತೆ, ಮೆಣಸು ಜಾಸ್ತಿ ಇರುತ್ತೆ. ಗಮನಿಸಿ, ಗೊತ್ತಾಗುತ್ತೆ. ಸೊ ಹಿ ರೂಲ್ಡ್ ವಯನಾಡ್ ಪ್ರಿನ್ಸಿ ಸ್ಟೇಟ್ಸ್ 1758 ಸ್ಟಾರ್ಟ್ ಆಗಿದ್ದು, ಬಟ್ ಇಲ್ಲಿ ಟ್ರೀಟಿ ಆಗಿದ್ದು 1753 ಆಗುತ್ತೆ. ಓಕೆ, ಸೊ ಹಿ ಪ್ರೊಟೆಕ್ಟೆಡ್ ಹಿಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಫ್ರಮ್ ಡಚ್, ಶಿಫ್ಟೆಡ್ ದ ಕ್ಯಾಪಿಟಲ್ ಟು ತಿರುವನಂತಪುರಂ, ಡಚ್ ಫಾರ್ಮ್ ಗೇನ್ ಕೆನಾಟ್. ಇದನ್ನೆಲ್ಲ ನೀವು ಒಂದು ಸಾರ್ತಿ ಓದ್ಕೊಳ್ಳಿ. ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ಪೆಪ್ಪರ್, ಅದಕ್ಕೋಸ್ಕರನೇ ಕಾನ್ಸಂಟ್ರೇಟೆಡ್ ಆಗಿ ಬ್ರಿಟಿಷರ್ಸು ಬರ್ತಾರೆ. ಎಲ್ರಿ ಬಿಡ್ತಾರೆ, ಮೊದಲಿಂದನೂ ಮಸಾಲ ಪದಾರ್ಥ ಮೇಲೇ ತುಂಬ ಕಣ್ಣಿದ್ದಿದ್ದು. ಸೊ ಹಾಗಾಗಿ ಬ್ಲ್ಯಾಕ್ ಪೆಪ್ಪರ್ ನೋಡ್ತಾ ಇದ್ದಂಗೆ ಅವ್ರಿಗೂ ಟೆಂಪ್ಟ್ ಆಗಿದೆ. ಆದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಹೌದಾ? ನೇಡುಮಂಗಡ್ ಮತ್ತು ಕೊಟ್ಟಾರಕರ ಅಂದರೆ ಅದು ಒಂದು ಮಾರ್ಕೆಟ್ ಸಿಸ್ಟಮ್. ಅದು ಆ ಮಾರ್ಕೆಟ್ ಸಿಸ್ಟಮನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಯಾರು? ನಮ್ಮ ಮಾರ್ಥಾಂಡ ವರ್ಮ. ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ರಿವೈಸ್ ಮಾಡ್ಕೊಳ್ಳಿ, ಓಕೆನಾ? ಎಕ್ಸ್ಪ್ಲೈನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಫಾರ್ ಸೋಷಿಯಲ್ ರಿಫಾರ್ಮ್ಸ್. ನಾವು ಹೋದ ಸಾರ್ತಿ ಯಾರನ್ನು ನೋಡಿದ್ವಿ? ದಯಾನಂದ ಸರಸ್ವತಿ ಅವ್ರ ಬಗ್ಗೆ ನಾವು ನೋಡಿದ್ವಿ ಹೋದ ಸಾರ್ತಿ. ಆದರೆ ಈಗ ಅಟ್ ಪ್ರೆಸೆಂಟ್ ನಾವು ಯಾರನ್ನು ನೋಡಬೇಕು ಅಂದರೆ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ನೋಡಬೇಕು, ಓಕೆನಾ? ರಾಜಾ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ನೋಡೋಣ. ಈಗ ರಾಜಾ ರಾಮ್ ಮೋಹನ್ ರಾಯ್ ಅವರು ಕೂಡ ದಯಾನಂದ ಸರಸ್ವತಿ ಅವ್ರ ಥರನೇ ಏನು ಮಾಡಿದ್ರು? ಸತಿ ಪದ್ಧತಿಯನ್ನು ನಿಷೇಧ ಮಾಡಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಎಜುಕೇಷನ್ಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇವರ ಆಲೋಚನಾ ವಿಧಾನ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು, ತುಂಬ ಫಾರ್ವರ್ಡ್ ಆಗಿತ್ತು. ಎಲ್ಲ ರೀತಿಯಾದ ಮುಸ್ಲಿಮ್ಸ್ ಲಾ ಆಗಲಿ, ಕ್ರಿಶ್ಚಿಯನ್ ಲಾ ಆಗಲಿ, ಹಿಂದೂ ಲಾ ಆಗಲಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತಿದ್ರು. ಒಂದೇ ದೇವರನ್ನು, ಐಡಿಯಲ್ ವರ್ಷಿಪ್ಪನ್ನು ಪ್ರಶ್ನೆ ಮಾಡ್ತಿದ್ರು. ಒಂದೇ ದೇವರನ್ನು ಪೂಜೆ ಮಾಡಿ ಅಂತ ಹೇಳಿದ್ದು ದಯಾನಂದ ಸರಸ್ವತಿ ಅವರು. ಆದರೆ ಇವರು ಐಡಿಯಲ್ ವರ್ಷಿಪ್ ಯಾಕೆ ಬೇಕು ಅಂತಲೇ ಪ್ರಶ್ನೆ ಮಾಡ್ತಿದ್ರು, ಅರ್ಥ ಆಯ್ತಾ? ಅಷ್ಟರಾಗಿ ಇವರೆಲ್ಲ ಯೋಚನೆ ಮಾಡ್ತಿದ್ರು. ಇವರು ಮುಖ್ಯವಾಗಿ ಒಂದು ಸಮಾಜವನ್ನು ಕಟ್ಟಿದ್ರು. ಆ ಸಮಾಜ ಯಾವುದು ನೋಡಿ? ಬ್ರಹ್ಮ ಸಮಾಜ. ಹಾಗೆ ಇವರನ್ನು ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್ ಅಂತ ಕೂಡ ಕರೀತಿದ್ರು. ಸ್ಯಾನ್ಸ್ಕ್ರಿತ್, ಅರಬಿಕ್, ಇಂಗ್ಲೀಷ್, ಫ್ರಾನ್ಸ್, ಗ್ರೀಕ್, ಲ್ಯಾಟಿನ್ ಇಂಥ ಎಷ್ಟೋ ಪ್ರೊಫಿಷಿಯಂಟ್ ಲ್ಯಾಂಗ್ವೇಜ್ಗಳನ್ನು ಇವರು ಕಲ್ತಿದ್ರು ಕೂಡ ಮುಸ್ಲಿಮ್ಸ್, ಹಿಂದೂ ಹಾಗೆ ಕ್ರಿಶ್ಚಿಯನ್, ಬುದ್ಧಿಸ್ಟ್ ರಿಲಿಜಿಯನ್ಸ್ ಬಗ್ಗೆ ಕೂಡ ಗೌರವ ಇತ್ತು. ಹಾಗೆ ಅವರ ಲಾಸ್ಗಳನ್ನು ಕೂಡ ಓದಿದ್ರು, ತಿಳ್ಕೊಂಡಿದ್ರು. ಸೊ ಇಂಪಾರ್ಟೆಂಟ್ಲಿ ಇವರು ಐಡಿಯಲ್ ವರ್ಷಿಪ್ಪನ್ನು ಕ್ವಶನ್ ಮಾಡ್ತಿದ್ರು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಸೈನ್ಸ್ ಇಂಗ್ಲೀಷ್ ಎಜುಕೇಷನನ್ನು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಮುಂದೆ ಹೋಗಬೇಕು. ನಮ್ಮ ಇಂಡಿಯಾ ಕೂಡ ಎಜುಕೇಷನ್ ತಗೊಂಡು ನಮ್ಮ ಇಂಡಿಯನ್ ಚಿಲ್ಡ್ರನ್ಸ್ ಎಲ್ಲ ಬಹಳಷ್ಟು ಉನ್ನತವಾದ ಪೊಸಿಷನ್ಗೆ ಹೋಗಬೇಕು ಅನ್ನೋದೇ ಅವ್ರ ಆಸೆ ಆಗಿತ್ತು. ಸೊ ಎಕ್ಸ್ಪ್ಲಾಯ್ಟೇಷನ್ ಆಫ್ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ವುಮೆನ್ನ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇದೆಲ್ಲ ಸತಿ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಚೈಲ್ಡ್ ರಿಮ್ಯಾರೇಜು ಎಲ್ಲ ಸೇಮ್ ನಮ್ಮ ದಯಾನಂದ ಸರಸ್ವತಿ ಅವ್ರು ಏನಿದ್ದಾರೆ ಅವರ ಹಾಗೇನೆ, ಅವ್ರ ರಿಫ್ಲೆಕ್ಷನ್ ಥರ. ಬಟ್ ಹಲವಾರು ಕೆಲಸಗಳು ಅವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಈ ಪಾಯಿಂಟು ಸ್ವಲ್ಪ ನೋಡ್ಕೊಳ್ಳಿ. ಸಂವಾದ ಕೌಮುದಿ ಅಂತಕ್ಕಂಥ ನ್ಯೂಸ್ ಪೇಪರನ್ನು ಇಂಟ್ರಡ್ಯೂಸ್ ಮಾಡ್ತಾರೆ ರಾಜಾ ರಾಮ್ ಮೋಹನ್ ರಾಯ್ ಅವರು. ಓಕೆ, ಈ ನ್ಯೂಸ್ ಪೇಪರನ್ನು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಯಾರು ಸಂವಾದ ಕೌಮುದಿಯನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಯಾರ್ದು ಈ ನ್ಯೂಸ್ ಪೇಪರ್ ಅಂತ ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಆ ಸ್ಟಾರ್ ಮಾರ್ಕ್ ಜೊತೆಗೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಆಗ ನಿಮ್ಗೆ ಅದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲದಿದ್ರೆ ಆಮೇಲೆ ಬಿಟ್ಬಿಡ್ತೀರಾ. ಓಕೆ, ಎಕ್ಸ್ಪ್ಲೈನ್ ದ ಎಕನಾಮಿಕ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಯಾವಾಗಾಯಿತು? ಓಕೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಯಾವಾಗಾಯಿತು? 1857 ಆಗಿರ್ತಕ್ಕಂಥ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸು ತುಂಬ ಇಂಪಾರ್ಟೆಂಟು. ಹಾಗೆ ಇದರ 100 ವರ್ಷದ ಹಿಂದೆ ಕೂಡ ಒಂದು ಕದನ ಆಗುತ್ತೆ. ಅದು 1757 ಆಗ್ತಕ್ಕಂಥ ಪ್ಲಾಸಿ ಕದನ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟು, ನೀವು ರಿವೈಸ್ ಮಾಡ್ಕೊಳ್ಳಿ. ಅದು ಬಂದಾಗ ನಾನು ಹೇಳ್ತೀನಿ ಪ್ಲಾಸಿ ಕದನ. ಈಗ ಈ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಾಯಿತು? ಮೀರತ್ನಲ್ಲೆಲ್ಲೋ ಶುರುವಾಯಿತು, ಮೀರತ್ನಿಂದ ಅದು ಹಬ್ಬಿತು.
ಲ್ಯಾಕ್ ಆಫ್ ಯೂನಿಟಿ ಅದು ಇದು ಇರೋದ್ರಿಂದ ಏನಾಯಿತು, ದಂಗೆ ಅಷ್ಟರಾಗಿ ಪ್ರೋಗ್ರೆಸ್ ಕಾಣಲಿಲ್ಲ. ಬಟ್ ಇಲ್ಲೇನು ಕೇಳ್ತೀಯಾನೆ, ಎಕನಾಮಿಕ್ ಕಾಸಸ್ ಏನಾಯಿತು ಅಂತ ಕೇಳ್ತೀಯಾನೆ. ಆ ಕದನ ಆದಮೇಲೆ ಬ್ರಿಟನ್ ಕ್ವೀನು ಬಹಳಷ್ಟು ಕಾನ್ಸಂಟ್ರೇಷನ್ ಕೊಟ್ಟರು. ಈಸ್ಟ್ ಇಂಡಿಯನ್ ಕಂಪನೀಸ್ ನೀವೇನು ಮಾಡ್ತೀರಾ ಅಲ್ಲಿ ನಿಂತ್ಕೊಂಡು ಅಂತ ಹೇಳಿ ಅವ್ರಿಗೆ ಬೈದು ಅವರ ರೂಲ್ ಬಿಟ್ಟು ರಾಣಿಯ ಆಳ್ವಿಕೆ ನೇರವಾಗಿ ಬಂತು. ಈ ರಾಣಿಯ ಆಳ್ವಿಕೆ ಯಾವಾಗ ಬರುತ್ತೆ ನೇರವಾಗಿ, ಆವಾಗ ಏನಾಗುತ್ತೆ, ನಮಗೆ ಅನ್ಎಂಪ್ಲಾಯ್ಮೆಂಟ್ಗಳೆಲ್ಲ ಬರುತ್ತೆ. ಯಾಕೆಂದರೆ ದಂಗೆ ಆಗಿತ್ತು ಆವಾಗ ತಾನೇ. ಇಂಡಸ್ಟ್ರಿಯಲ್ ಇಂಪ್ರೂವ್ಮೆಂಟ್ ಆಗಬೇಕಿತ್ತು, ನಮಗೆ ಫುಡ್ಸ್ ಇರಲಿಲ್ಲ ನೀಟಾಗಿ, ನಾವು ಎಕನಾಮಿಕಲಿ ಬಹಳಷ್ಟು ಕೆಳಗೋಗ್ಬಿಟ್ಟಿದ್ವಿ. ಇಂಡಸ್ಟ್ರಿಯಲಿಸ್ಟ್ ಇರಲಿಲ್ಲ, ಯಾವ ಕೆಲಸಗಳೇ ಇರಲಿಲ್ಲ, ಜನರಿಗೆ ಕೆಲಸಗಳಿರಲಿಲ್ಲ, ಮಾಡೋಕ್ಕೆ ಊಟ ಇಲ್ಲ, ಏನು ಊಟ ಇಲ್ಲ, ಬದುಕೋಕ್ಕೆ ಇಲ್ಲ ಅಂದರೆ ಇನ್ನೇನು ಮಾಡ್ತೀರಾ, ಹೌದಲ್ವಾ? ಬದುಕೋಕ್ಕೆ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೇ ಎಕನಾಮಿಕ್ ಕಾಸ್, ಇನ್ನೇನು ಇಲ್ಲ. ಇಂಡಸ್ಟ್ರೀಸ್ ಎಲ್ಲ ಬಿದೋಗಿರ್ತವೆ, ಜಾಬ್ಲೆಸ್ ಆಗಿರ್ತಾರೆ ಮನುಷ್ಯರೆಲ್ಲ, ತಿನ್ನೋಕೆ ಅನ್ನ ಇಲ್ಲ, ಫಾರ್ಮರ್ಸ್ಗಳಿಗೆ ಕೆಲಸ ಇಲ್ಲ, ಲ್ಯಾಂಡ್ಸ್ಗಳನ್ನು ಕಿತ್ಕೋತಿದ್ರು. ಯಾಕೆಂದರೆ ಇದೆಲ್ಲ ಆದಮೇಲೆ ಲ್ಯಾಂಡ್ಸ್ ಏನು ಮಾಡ್ತಾರೆ, ಕೊಟ್ಟಿರ್ತಕ್ಕಂಥ ಲ್ಯಾಂಡ್ನ ಕಿತ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ದುಡ್ಡಿಲ್ಲದ ಇನ್ನೇನು ಮಾಡ್ತಾರೆ ರೀ, ಕೊಟ್ಟಿರೋ ಲ್ಯಾಂಡನ್ನು ಮತ್ತೆ ಕಿತ್ಕೊಳಕ್ಕೆಲ್ಲ ಶುರು ಮಾಡಿಬಿಡ್ತಾರೆ. ನೋಡಿ ಇಂಡಸ್ಟ್ರೀಸು ಬಹಳಷ್ಟು ಸಫರ್ ಆದರು. ಓಕೆ, ಮತ್ತೆ ಹೊಸದಾಗಿ ಅದನ್ನು ಪ್ರಾರಂಭ ಮಾಡಬೇಕಾಗಿ ಬಂತು, ಅದನ್ನು ಡೆವಲಪ್ ಮಾಡಬೇಕಾಗಿ ಬಂತು. ಅದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲೆಲ್ಲ ಇದೆ ನೋಡಿ, ಕ್ರಾಫ್ಟ್ಸ್ಮೆನ್ ಅಂದರೆ ಯಾರ್ಯಾರು ಕ್ರಾಫ್ಟ್ಸ್ ವರ್ಕನ್ನು ಮಾಡ್ತಿದ್ರು, ಡ್ರಾಯಿಂಗ್ ಆಗಲಿ, ಪೇಂಟಿಂಗ್ ಆಗಲಿ, ಇಂಥ ಮತ್ತು ಈ ಕಲೆ, ಮಣ್ಣಲ್ಲಿ ಮಡಿಕೆ ಮಾಡ್ತಕ್ಕಂಥ ಕಲೆ ಎಲ್ಲ ಬಿದ್ದೋಗ್ಬಿಟ್ಟಿದ್ವು, ಎಲ್ಲ ಜಾಬ್ಲೆಸ್, ಫುಲ್ ವೈಪ್ಡ್ ಔಟ್, ಎಲ್ಲ ವೈಪ್ಡ್ ಔಟ್. ಇವೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು 5 ಪಾಯಿಂಟ್ ನೀವು ಬರೆದ್ರೂ ಸಾಕಾಗುತ್ತೆ. ಇದು ಯಾವ 3 ಮಾರ್ಕ್ಸ್ಗೆ ಮಿನಿಮಮ್ ಒಂದು 4 ಪಾಯಿಂಟ್ಸ್ ನೀವು ನೋಡ್ಕೊಂಡು ಹೋಗಿ. ಓಕೆನಾ? ತಲೆಯಲ್ಲಿಟ್ಕೊಳ್ಳಿ, ಮೇಯ್ನ್ ಮಾತ್ರ ನೋಡ್ಕೊಂಡು ಹೋಗಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮೇಯ್ನ್ ಏನೇನು ಬೇಕೋ ಅದನ್ನು ಮಾತ್ರ ನೋಡ್ಕೊಂಡು ಹೋಗಿ. ಇನ್ನೇನು ಜಾಸ್ತಿ ಏನು ಕೇಳಲ್ಲ ಎಕ್ಸಾಮಿನೇಷನಲ್ಲೂ ಕೂಡ. ಓಕೆನಾ? ಒಂದು 4 ಪಾಯಿಂಟ್ ಹಂಗೆ ಚೈನ್ ಲಿಂಕ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಚೈನ್ ಲಿಂಕ್ ಮೆಥಡ್ದು ಒಂದು ವಿಡಿಯೋ ತರ್ತೀನಿ ನಾನು ಇನ್ನು ನೆಕ್ಸ್ಟ್ ವೀಕ್. ನಿಮ್ಮ ಎಕ್ಸಾಮ್ ಒಂದು ಸ್ವಲ್ಪ ದಿವಸ ಇದ್ದಾಗೆ, ನೆಕ್ಸ್ಟ್ ವೀಕಲ್ಲ ಇಲ್ಲ ಇನ್ನೊಂದು 10-15 ಡೇಸ್ ಆದಮೇಲೆ ತರ್ತೀನಿ. ಹೇಗೆ ಓದಬೇಕು ಅಂತ ಹೇಳ್ತೀನಿ. ಏನು ಓದಬೇಕು ಅದು ಪಕ್ಕಕ್ಕಿಡಿ. ಹೇಗೆ ಓದಬೇಕು, ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆನಾ? ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದಾರೆ ಅಲ್ವಾ. ಹ್ಯಾಸ್ ಪ್ಲೇಡ್ ಎ ಇಂಪಾರ್ಟೆಂಟ್ ರೋಲ್. ಅವ್ರು ಇಂಪಾರ್ಟೆಂಟ್ ರೋಲ್ ಏನೇನು ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಇದನ್ನು ನಾನು ಹೇಳೋದಕ್ಕಿಂತ ನೀವೇ ಇನ್ನೂ ಚೆನ್ನಾಗಿ ಹೇಳ್ತೀರಾ. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಅಂಬೇಡ್ಕರ್ ಅವರು ಕೆಳಗಿನ ವರ್ಗದ ಜನಾಂಗದವರಿಗೋಸ್ಕರ ಎಷ್ಟು ಹೋರಾಟ ಮಾಡಿದ್ರು ಅಂತ ಅಲ್ವಾ. ಕೆಳಗಿನ ಜನಾಂಗದವರ ಅವ್ರನ್ನ ಏನಾಗುತ್ತೆ, ಅನ್ಟಚಬಿಲಿಟಿ ಎಲ್ಲ ಇತ್ತಲ್ಲ, ಆಗ ಅನ್ಟಚಬಿಲಿಟಿ ಇತ್ತು. ಇವರು ನೀರೇನಾದರೂ ಹುಯ್ಕೊಂಡ್ರೆ ಆ ಬಾವಿನ ಮುಟ್ಟಕ್ಕೆ ಹೋಗ್ತಿರ್ಲಿಲ್ವಂತೆ. ಹಾಗೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಈ ಅಂಬೇಡ್ಕರ್ ಅವರು ಅದರ ಒಂದು ನಡೆಯಲ್ಲಿ ಹೋಗಿ ಅದನ್ನು ಅಪೋಸ್ ಮಾಡಿ ಗೆಲ್ಲಿಸಿದ್ರು. ಆ್ಯಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು. 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಬ್ರಿಟಿಷ್ನ 3 ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿ ಇವರ ವೇ ಆಫ್ ಸಜೆಷನನ್ನು ಅವ್ರಿಗೆ ಕನ್ವೆ ಮಾಡಿದ್ರು. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಇದಾದಮೇಲೆ ಈ ಲೇಕ್ ಇತ್ತು, ಒಂದು ಲೇಕ್ಗೋಸ್ಕರ ಅವರು ಸಣ್ಣದೊಂದು ಪುಟ್ಟದೊಂದು ಯುದ್ಧನೇ ಮಾಡಿಬಿಡ್ತಾರೆ. ಆಮೇಲೆ ದೇವಸ್ಥಾನಕ್ಕೋಸ್ಕರ ಯುದ್ಧ ಮಾಡ್ತಾರೆ. ದೇವಸ್ಥಾನಕ್ಕೆ ಅವರೇ ಅಲ್ಲ, ಎಲ್ಲ ಸಮಾನವಾಗಿ ಹೋಗ್ಬೋದು, ಒಂದೇ ಕೆರೆಯ ನೀರನ್ನು ಎಲ್ಲರೂ ಕುಡಿಬೋದು, ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅ ಗ್ರೇಟ್ ಲೀಡರ್, ಇವರು ಒಬ್ಬ ಗ್ರೇಟ್ ಲೀಡರ್ ಅಂತ ಹೇಳಿ ಇಲ್ಲಿದೆ. ಫಾಟ್ ಫಾರ್ ದ ರೈಟ್ಸ್ ಆಫ್ ದ ಅನ್ಟಚಬಿಲಿಟಿಯ ಆರ್ಟಿಕಲ್ ನಿಮಗೆ ಗೊತ್ತಲ್ಲ, ಅದು ಬರುತ್ತೆ ನಿಮಗೆ. ಅನ್ಟಚಬಿಲಿಟಿಯ ಆರ್ಟಿಕಲ್ಲು 17 ಇಂಪಾರ್ಟೆಂಟ್. ಇದು MCQ ಅಲ್ಲಿ ಕೇಳ್ತಾನೆ. ಓಕೆನಾ? MCQ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದು. ಅದನ್ನೊಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟು ಪ್ಲ್ಯಾನ್ ಟು ಕ್ರೆಡಿಕೇಟ್ ಕ್ಯಾಸ್ಟ್ ಸಿಸ್ಟಮನ್ನು ತೆಗೆದಾಕಬೇಕು ಅಂತ ನೋಡ್ತಾರೆ. ಅದೇ ಹೇಳ್ತಾ ಇರೋದು. ಕೆಲವೊಂದು ಮೇಲು ಇನ್ನೊಂದು ಕೀಳು ಅಂತಕ್ಕಂಥ ಕ್ಯಾಸ್ಟ್ ಸಿಸ್ಟಮನ್ನೇ ತೆಗೆದು ಹಾಕಬೇಕು ಅಂತ. ಇದು ಮಹಾದ್ ಟ್ಯಾಂಕ್ ಅಂದರೆ ನಾನು ಲೇಕ್ ಏನು ಹೇಳಿದೆ, ಒಂದೇ ಲೇಕನ್ನು ಎಲ್ಲರೂ ಸಹ ಒಂದೇ ಲೇಕಲ್ಲಿ ಕುಡಿಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಕಲಾರಾಮ್ ಟೆಂಪಲ್ ಮೂಮೆಂಟ್ ಬಗ್ಗೆ ಅವರು ಕಲಾರಾಮ್ ಟೆಂಪಲ್ ಮೂಮೆಂಟ್ ಮಾಡ್ತಾರೆ. ಅಂದರೆ ಟೆಂಪಲಲ್ಲಿ ಎಲ್ಲರೂ ಸಮಾನರೇ, ಎಲ್ಲ ಹೋಗ್ಬೋದು, ಎಲ್ಲ ದರ್ಶನ ಮಾಡ್ಕೋಬೋದು. ಇನ್ನೊಬ್ಬ ಎಲ್ಲ ಆಚೆ ಇರಬೇಕು, ನೀವು ಇವ್ರು ಮಾತ್ರ ಬ್ರಾಹ್ಮಣರು ಮಾತ್ರ ಒಳಗೋಗ್ಬೇಕು,
ಇವರೆಲ್ಲ ಆಚೆ ಇರಬೇಕು, ಬ್ಯಾಕ್ವರ್ಡ್ ಕ್ಲಾಸಸ್ಸು ಅವೆಲ್ಲ ಯಾವುದೂ ಇಲ್ಲ, ಎಲ್ಲವೂ ಈಕ್ವಲ್ ಮಾಡ್ತಾರೆ. ಇದನ್ನೊಂದು ಸಾರ್ತಿ ನೋಡಿ. ಫೌಂಡೆಡ್ಡು ಬಹಿಷ್ಕೃತ್ ಹಿತಾಕರ್ಣಿ ಸಭಾ. ಬಹಿಷ್ಕೃತ್ ಹಿತಾಕರ್ಣಿ ಸಭಾ ಅಂತಕ್ಕಂಥದ್ದನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಇವರು ಫೌಂಡರ್ ಆಫ್ ದಿಸ್ ಸಭಾ. ಇದನ್ನೆಲ್ಲ ನೋಡ್ಕೊಳ್ಳಿ, ಒಂದು ಸಾರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಪೂರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪಾಯಿಂಟ್ ವೈಸು. ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಎಕ್ಸ್ಪ್ಲೈನ್ ಮಾಡಿದಷ್ಟು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೊಂದಾಗಿ ನೋಡ್ಕೊಳ್ಳಿ. ಹೇಳ್ತಾ ಹೋದರೆ ಹಿಸ್ಟ್ರಿ ಇಷ್ಟಿದೆ, ಅಷ್ಟೂ ನಾನು ಹೇಳ್ಕೊಂಡೋದ್ರೆ ನೀವು ಯಾವ ಕಾಲಕ್ಕೆ ಕಲಿತೀರ. ಪಾಯಿಂಟ್ಸನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ರಿವೈಸ್ ಮಾಡಿ. ಓಕೆನಾ? ಎಲ್ಲ ರಿವೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಬೇಕಾದರೆ ನಾನು ಯಾವ್ದು ಓದಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಅವರ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಯಾವ ಸಭೆಯನ್ನು ಇವರು ಯಾವ ಸಭೆಯ ಫೌಂಡರ್ ಅಂತ ಹೇಳಿ ನೋಡ್ಕೊಳ್ಳಿ. ಈ 3 ಪಾಯಿಂಟ್ಸ್ ನೋಡ್ಕೊಂಡ್ಮೇಲೆ ಇದು ನೋಡ್ಕೊಳ್ಳಿ, ಅನ್ಟಚಬಿಲಿಟೀಸು, ಟ್ಯಾಂಕ್ ಮೂಮೆಂಟ್, ಇದು ನೋಡ್ಕೊಳ್ಳಿ. ಇದೊಂದು ಟೋಟಲ್ 1 2 3 4 5 6 ಈ ಒಂದು ಪಾಯಿಂಟ್ಸಲ್ಲಿ 6 ಪಾಯಿಂಟ್ಸ್ ನೀವು ನೋಡ್ಕೊಂಡು ಹೋಗಿ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಅನುಕೂಲ ಆಗುತ್ತೆ. ಲಾಸ್ಟ್ ನಿಮ್ಮದು 4 ಮಾರ್ಕ್ಸ್ ಅನಿಸುತ್ತೆ, 4 ಮಾರ್ಕ್ಸ್ಗೂ ಇದು ಅನುಕೂಲ ಆಗುತ್ತೆ. ನಿಯರ್ಲಿ ಯು ಆರ್ ರೈಟಿಂಗ್ 6 ಮಾರ್ಕ್ಸ್, 6 ಪಾಯಿಂಟ್ಸ್. ಸೊ 4 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಕೊಡ್ತಾರೆ, ಅದರಲ್ಲಿ ಮೋಸನೇ ಇಲ್ಲ. ಓಕೆನಾ? ನೆಕ್ಸ್ಟು, ಎಕ್ಸ್ಪ್ಲೈನ್ ಹೌ ಡಿಡ್ ದಾಂಡಿಯಾ ವಾಘ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಇದ್ರ ಬಗ್ಗೆ ನೋಡೋದಾದರೆ, ದಾಂಡಿಯಾ ಅನ್ನೋನು ಒಬ್ಬ ಸಣ್ಣ ಪಂಗಡದ ರಾಜ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆನಾ? ಸಣ್ಣ ಪಂಗಡದ ರಾಜ. ಇವನೇನು ಮಾಡ್ತಾನೆ, ಬಹಳಷ್ಟು ಜಿದ್ದಿಟ್ಕೊಂಡಿರ್ತಾನೆ, ನಾನು ರಾಜನಾಗಬೇಕು. ಟಿಪ್ಪು ಸುಲ್ತಾನನ್ನು ಸೋಲ್ಸೋದಕ್ಕೇ ಇವನು ಗುರಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಗುರಿ ಇಟ್ಕೊಂಡು ಅವನ ಸಹೋದರರು ಅವರ ಸಹಚರಿಗಳು ಯಾರು ಇರ್ತಾರೆ, ಅವನ ಜೊತೆ ಇರ್ತಕ್ಕಂಥವ್ರನ್ನೆಲ್ಲ ಹಾಕೋತಾನೆ, ಅಕ್ಕಪಕ್ಕ ರಾಜ್ಯಗಳನ್ನು ಕನ್ವಿನ್ಸ್ ಮಾಡಿ ತಗೊತಾನೆ. ಹಾಗೆ ಇವ್ರನ್ನೆಲ್ಲ ಒಂದು ಕಡೆ ಗೂಡಿಸ್ಕೊಂಡು ಹೋಗಿ ಟಿಪ್ಪು ಸುಲ್ತಾನ್ನ ಮೇಲೆ ಜಗಳ ಮಾಡ್ತಾನೆ. ಟಿಪ್ಪು ಸುಲ್ತಾನ್ನ ಮೇಲೆ ಜಗಳ ಮಾಡಿದ್ರೆ ಏನು ಬಂತು, ಅವ್ನು ಮೊದಲೇ ಸ್ಟ್ರಾಂಗ್ ಆಗಿದ್ದಾನೆ, ಸೋಲಿಸ್ಬಿಡ್ತಾನೆ. ಆಗ ದಾಂಡಿಯಾ ಒಂದು ಪ್ಲ್ಯಾನ್ ಮಾಡ್ತಾನೆ. ಶತ್ರುವಿನ ಶತ್ರು ನನಗೆ ಮಿತ್ರ ಅಂತಕ್ಕಂಥ ಒಂದು ಸೂತ್ರವನ್ನು ಇಟ್ಕೊಂಡು ಸೀದಾ ಹೋಗಿ ಯಾರು ಟಿಪ್ಪು ಸುಲ್ತಾನ್ನ ಸೋಲ್ಜರ್ಸ್ ಇದ್ರೋ, ಯಾರಿಗೆ ಟಿಪ್ಪು ಸುಲ್ತಾನನ್ನು ನೋಡಿದ್ರೆ ಆಗಲ್ವೋ ಅಂಥ ಸೋಲ್ಜರ್ಸ್ನೆಲ್ಲ ಇವನ ಕಡೆ ಹೇಳ್ಕೊಂಡು ಯುದ್ಧ ಸಾರೋಕ್ಕೆ ಹೋಗ್ತಾರೆ. ಇವನಿಗೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ, ಫ್ರೆಂಚ್ನವ್ರು ಕೂಡ ಇವನ ಸಪೋರ್ಟಿಗೆ ಬರ್ತಾರೆ, ಬ್ರಿಟಿಷರ್ಸ್ ಕೂಡ ಇವ್ರ ಸಪೋರ್ಟಿಗೆ ಬರ್ತಾರೆ. ಯಾಕೆ ಅಂದರೆ ಅವ್ರಿಗೂ ಮೈಸೂರು ಸಂಸ್ಥಾನ ಬೇಕು. ಟಿಪ್ಪು ಸುಲ್ತಾನ್ ದೊಡ್ಡವನೇ ಇರೋ ಲೆಕ್ಕದಲ್ಲಿ ಅಲ್ವಾ? ಆಂಗ್ಲೋ ಮೈಸೂರು ವಾರ್ಸ್ ಎಲ್ಲ ನೋಡಿದಿರಲ್ವ? ಹೈದರಲ್ಲಿ ಇದ್ದ, ತನ್ನ ಮಗ, ಆಮೇಲೆ ಇವನು ಬರ್ತಾನೆ. ಬಟ್ ಇದೆಲ್ಲ ಇದ್ರೂ ಬ್ರಿಟಿಷರ್ಸ್ಗೆ ಇವನು ಹುಲಿ ಥರ ಕಾಣಿಸ್ದ. ಅದನ್ನೇ ಹೇಳೋದಿಲ್ಲಿ, ವಾಗ್ ಅಂದರೆ ಹುಲಿ ಅಂತ. ಓಕೆ, ಹುಲಿ ಆರ್ ಟೈಗರ್ ಅಂತ. ಓಕೆನಾ? ಇದು ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ಓಕೆ, ಟೈಗರ್ ಅಂತ ಹೇಳಿ ಕರಿತಿದ್ರು. ನೆಕ್ಸ್ಟು ಅಷ್ಟೇ ಮುಗೀತು. ಏನು ನಾನು ಹೇಳಿದ್ನಲ್ಲ, ಎಲ್ಲರೂ ಸಪೋರ್ಟಿಗೆ ಬರ್ತಾರೆ. ಬಟ್ ಲಾಸ್ಟಲ್ಲಿ ಡಚ್ಚರು ಸೋಲಿಸ್ಬಿಡ್ತಾರೆ. ಬ್ರಿಟಿಷರ್ಸೇ ಅವನಿಗೆ ಬೆಂಚೂರಿ ಹಾಕ್ಬಿಟ್ಟು ಸೋಲಿಸ್ಬಿಡ್ತಾರೆ. ಇಷ್ಟೇ ಇದು ಕತೆ. ಪಾಯಿಂಟ್ಸ್ ನೋಡ್ಕೊಳ್ಳಿ. ಮೇಯ್ನು ಬಿಲ್ಟ್ ಆರ್ಮಿಯನ್ನು ಬಿಲ್ಟ್ ಮಾಡ್ಕೊತಾನೆ. ಬಿದನೂರು ಮತ್ತು ಶಿವಮೊಗ್ಗ ಫೋರ್ಟ್ಸನ್ನು ಈತ ಕಂಟ್ರೋಲಲ್ಲಿ ಇಟ್ಕೊಂಡು, ಇಲ್ಲಿ ನೋಡಿ, ಅಟೆಂಪ್ಟೆಡ್ ಟು ಕ್ಯಾಪ್ಚರ್ ಚಿತ್ರದುರ್ಗ, ಎಂಕ್ರೋಚ್ಡ್ ಪಾಲೆಗಾರ್ಸ್, ಫ್ರೆಂಚ್ ಎಕ್ಸ್ಟೆಂಡೆಡ್ ಸಪೋರ್ಟ್. ಫ್ರೆಂಚರು ಇವ್ರಿಗೆ ಸಪೋರ್ಟನ್ನು ಮಾಡ್ತಾರೆ. ಹಾಗೆ ಇವರು ಮಾಡ್ತಾರೆ, ಯಾರು ಬ್ರಿಟಿಷರ್ಸು ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ಇವನ ಆರ್ಮಿಯನ್ನು ಕೊನೆಗೆ ಫಾಲೋ ಮಾಡಿ ಇವನ್ನ ಅಟ್ಯಾಕ್ ಮಾಡಿ ಕೊನೆಗೆ ಸಾಯಿಸೇ ಬಿಡ್ತಾರೆ. ಓಕೆನಾ? ಕೊನೆಗೆ ಇವನ್ನ ಸಾಯಿಸೇ ಬಿಡ್ತಾರೆ. ಇದನ್ನು ಕೂಡ ನೀವು ಒಂದು ಸಾರ್ತಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಾ ಏನು ಹೇಳ್ತೀನಂದರೆ, ನಾನು ಎಕ್ಸ್ಪ್ಲನೇಷನ್ ನಿಮಗೆ ಈಗ ಎಷ್ಟು ನಾನು ಕೊಡೋಕ್ಕಾಗಲ್ಲ ಅಷ್ಟೊಂದು. ದ ಪಾಯಿಂಟ್ ಈಸ್, ನಾನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದೆ. ನಾನು ಎಕ್ಸ್ಪ್ಲನೇಷನ್ನು ಲೆಸನಲ್ಲಿ ಆಗಿರೋ ಎಕ್ಸ್ಪ್ಲನೇಷನ್ ನಾನು ಇಲ್ಲೇ ಮಾಡ್ತೀನಿ. ಥಿಂಕ್ ಅಬೌಟ್ ಇಟ್. ಇದು ರಿವಿಷನ್ ಕ್ಲಾಸು. ಆಲ್ರೆಡಿ ನೀವು ಇದನ್ನೆಲ್ಲ ಮುಗಿಸ್ಕೊಂಡು ಬಂದಿರಬೇಕು. ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಬೇಕು. ಈ ಪಾಯಿಂಟ್ಸನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸು ನಿಮ್ಗೆ ತುಂಬ ಇಂಪಾರ್ಟೆಂಟ್. ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ಸಲ್ಲಿ ಹಲವಾರು ಪಾಯಿಂಟ್ಸ್ ಇರ್ತವೆ. ಬಟ್ ಇಂಪಾರ್ಟೆಂಟ್ ಯಾವುವು ಅದನ್ನು ನೋಡ್ಕೊಳ್ಳಿ. ಯಾವುದನ್ನು ನೋಡ್ಕೋತೀರಾ? ಇವಾಗ ಇದರಲ್ಲಿ ನೋಡಿ, ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ, ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಫ್ರೆಂಚ್ ಸಪೋರ್ಟ್ ಮಾಡಿದ್ರು, ಬ್ರಿಟಿಷರ್ಸ್ ಇವನ ಹಿಂದೆ ಹೋದರು, ಇವನು ಕೊಂದರು.
ಇದೆರಡು ಪಾಯಿಂಟ್ ಈಸಿ ಅಲ್ವಾ, ಹಿಂದೆ ಹೋಗೋದು ಕೊಲ್ಲೋದು ಮುಗೀತು. ಸೊ ಇವೆರಡು ಪಾಯಿಂಟ್ಸ್ ನೋಡ್ಕೊಳ್ಳಿ. ಆರ್ಮಿಯನ್ನು ಬಿಲ್ಡ್ ಮಾಡೇಬೇಕಾ, ಯಾವುದೇ ಯುದ್ಧ ಮಾಡಬೇಕು ಅಂದರೂ ಆರ್ಮಿಯನ್ನು ಬಿಲ್ಡ್ ಮಾಡಲೇಬೇಕು. ಸೊ ಹಿ ಬಿಲ್ಟ್ ಅನ್ ಆರ್ಮಿ. ಈಸಿ ಅಲ್ವಾ ಅದು ನಿಮಗೆ. ಇದನ್ನು ನೋಡ್ಕೊಳ್ಳಿ. ಕ್ಯಾಪ್ಚರ್ಡ್ ಯಾವ್ದ್ಯಾವ್ದು ಕ್ಯಾಪ್ಚರ್ ಮಾಡ್ದೆ ನೋಡ್ಕೊಳ್ಳಿ. ಶಿವಮೊಗ್ಗ ಮತ್ತು ಬಿದನೂರು. ಅದಕ್ಕೇನಾದ್ರು ಶಾರ್ಟ್ಕಟ್ಸ್ ಇಟ್ಕೊಳ್ಳಿ. ನಿಮ್ಮ ತಲೆಗೆ ಬರಬೇಕು ಅಂದರೆ ಬಿದನೂರು ನಿಮ್ಮ ತಲೆಗೆ ಬರಬೇಕು, ಶಿವಮೊಗ್ಗ ನಿಮ್ಮ ತಲೆಗೆ ಬರಬೇಕು ಅಂದರೆ ನೀವು ನೋಡ್ಕೋಬೇಕು. ಏನು ಅನ್ಕೋತೀರಾ, ಶಿವ ಕೂತಿದ್ದಾನೆ ಅಂದ್ಕೊಳ್ಳಿ, ಶಿವ ಬಿಂದು ಇಟ್ಕೊಳ್ಳಿ ಏನು ಅಂದ್ಕೊಳ್ಳಿ, ಮುಗಿದಲ್ಲ, ಶಿವಮೊಗ್ಗ ಬಿದನೂರು ಬಂತಲ್ಲ. ಸೊ ನೀವು ಚೈನ್ ಲಿಂಕ್ ಮಾಡ್ಕೊಂಡು ಹೇಗೆ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್. ಹೆಸರುಗಳೆಲ್ಲೂ ಮರೆಯೋಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಸೃಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಬ್ರೈನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ಈ ಲಿಂಕೇಜನ್ನು ನಾನು ಮಾಡಿ ತೋರಿಸ್ತೀನಿ, ನಾನು ನಿಮ್ಗೆ ಇಂಪಾರ್ಟೆಂಟ್ ಎಲ್ಲ ಹೀಗೆ ಲಿಂಕೇಜ್ ಮಾಡಿ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಹಾಕಿಸ್ಬಿಟ್ಟು ಕಳಿಸ್ತೀನಿ. ನೆಮ್ಮದಿಯಾಗಿ ಹೋಗಿ ಓದ್ಕೊಳ್ಳಿ. ಓಕೆನಾ. ಈ ಪಾಯಿಂಟ್ಸಲ್ಲಿ 1 2 3 4 5 ಪಾಯಿಂಟ್ಸ್ ಮೋರ್ ದೆನ್ ಎನಫ್. ಓಕೆ, 5 ಪಾಯಿಂಟ್ಸ್. ಇನ್ನೊಂದು ಪಾಯಿಂಟ್ ಯಾವ್ದಾದ್ರು ಸೇರಿಸ್ಕೊಂಡು 6 ಪಾಯಿಂಟ್ಸ್ ತೊಗೊಳ್ಳಿ. ಓಕೆನಾ. 6 ಪಾಯಿಂಟ್ಸ್ ಬರೀರಿ ಸಾಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಪಾಯಿಂಟ್ ವೈಸ್ ನೀಟಾಗಿ ನೋಡ್ಕೊಳ್ಳಿ, ಪೀಸ್ಫುಲ್ಲಾಗಿ ನೋಡಿ. ಇದೇನು ದೊಡ್ಡ ವಿಷಯ ಅಲ್ವಲ್ಲ. ಹಿಸ್ಟ್ರಿ ನೆನಪಿರಲ್ಲ ಅಂದರೆ ಯು ವಾಂಟ್ ದ ಲಿಂಕೇಜಸ್. ಕೆಲವು ಹೆಸರುಗಳು ನಿಮ್ಗೆ ನೆನಪು ಬರಲ್ಲ, ಲಿಂಕ್ ಮಾಡ್ಕೋಬೇಕು. ಯಾರಿಗೂ ಬರಲ್ಲ, ನಿಮಗೆ ಅಲ್ಲ. ಫಸ್ಟ್ ರ್ಯಾಂಕಲ್ಲಿ ಯಾರು ಇರ್ತಾರೆ, ಫಸ್ಟ್ ರ್ಯಾಂಕಲ್ಲಿ ಕೂತಿರೋನಿಂದ ಹಿಡಿದು ಮಿಡ್ ಲೆವೆಲಲ್ಲಿರೋನಿಗೂ ಕೂಡ ಹೆಸರು ನೆನಪಿರಲ್ಲ. ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ ನೆನ್ಪಿಟ್ಕೊಳ್ಳಿ. ನೀವು ಎಷ್ಟು ನಿಮ್ಮ ಮೈಂಡ್ಗೆ ಪ್ರೆಷರ್ ಆಗ್ತಿರೋ ಅಷ್ಟುವರೆಗೂ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ. ಈಗ ನಿಮ್ಮ ಹೆಸರು ನೀವು ಮಲ್ಕೊಂಡಾಗ ಎಬ್ರಿಸ್ ಕೇಳಿದ್ರು ಹೇಳ್ತೀರಾ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅದು ರಿಪೀಟ್ ಆಗ್ತಾನೇ ಇದೆ. ನಿಮ್ಮ ಹೆಸರು ಕೂಗ್ತಾನೇ ಇದ್ದಾರೆ, ಪ್ರಿಂಟ್ ಬಿದ್ದೋಗಿರುತ್ತೆ. ರೈಟ್. ಹಾಗೆ ನೀವು ರಿವೈಸ್ ಮಾಡ್ತಾ ಎಲ್ಲವೂ ಸರಿ ಹೋಗುತ್ತೆ. ಓಕೆನಾ. ಇದನ್ನು ಆದಷ್ಟು ಬೇಗ ಮುಗಿಸಿದ್ದೀನಿ ನಾನು ಅಷ್ಟೊಂದು ಎಕ್ಸ್ಪ್ಲನೇಷನ್ನು ಕೊಟ್ಟಿಲ್ಲ. ಎಕ್ಸ್ಪ್ಲನೇಷನ್ ಎಲ್ಲ ಬೇಕು ಅಂದರೆ ನಾನು ಲೆಸನ್ ಮಾಡಿದಾಗ ಇನ್ನೂ ಬ್ರೀಫಾಗಿ ಹೇಳ್ತೀನಿ. ಈಗ ಎಷ್ಟು ಹೇಳಬೇಕೋ ಅಷ್ಟು ಹೇಳಿ ಮುಗಿಸಿದ್ದೀನಿ. ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಈ ಪಾಯಿಂಟ್ಸನ್ನು ನೀವು ಬೇಗ ಮುಗಿಸಿ. ಓಕೆನಾ. ಬರಲಾ. ಥ್ಯಾಂಕ್ ಯು. ಬರ್ತೀನಿ.